ಮನವಿ ಇಟ್ಟವರು ಮಂಡ್ಯದಲ್ಲಿರ್ತಕ್ಕಂಥ ಉಪಾಯುಕ್ತರಾದ ಅಬಕಾರಿ ಇಲಾಖೆ ಉಪಾಯುಕ್ತರಾದ ನಾಗಶೇನ ಇವತ್ತು ಅವರು ಅಮಾನತುಗೊಂಡಿದ್ದಾರೆ. ಅವ್ರು ಹೇಳ್ತಾರಂತೆ ಲೈಸೆನ್ಸ್ ಬೇಕು ಅಂದ್ರೆ ನಿಮ್ಮೂರಿನ ಕುರುಬ ಮುಖಂಡನನ್ನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನೋ ಅಥವಾ ಅವ್ರ ಮಗನನ್ನೋ ಭೇಟಿಯಾಗು. ಉಸ್ತುವಾರಿ ಸಚಿವರಿದ್ದಾರೆ ಯಾರು, ಚಲವರಾಯಸ್ವಾಮಿ, ಅವ್ರ ಹತ್ರಕ್ಕೆ ನೀನು ಒಕ್ಕಲಿಗ ಸಮುದಾಯದ ಮುಖಂಡರನ್ನು ಕರ್ಕೊಂಡು ಚಲವರಾಯಸ್ವಾಮಿ ಅವರನ್ನ ಮೀಟ್ ಆಗು, ಲೈಸೆನ್ಸ್ ಆಗತ್ತೆ. ಅಂದ್ರೆ ಭ್ರಷ್ಟಾಚಾರ ನಾವು ದುಡ್ಡಲ್ಲಿ ಮಾತ್ರ ನೋಡಿದ್ವಿ ಸರ್, ಇಲ್ಲಿ ಜಾತಿ ಭ್ರಷ್ಟಾಚಾರ ನಡೀತಿದೆ. ಇದನ್ನೇ ಜನ ನೋಡ್ತಾ ಇರೋದು. ಸ್ಮಿತಾ ಅವರೇ, ಒಂದು 2.5 ವರ್ಷ 800 ಚಿಲ್ಲರೆ ದಿವಸಗಳಾಯ್ತು. ಒಂದು ದಿನನೂ ಕಾಂಗ್ರೆಸ್ ಒಂದು ಯಾವ್ದಾದ್ರು ಒಂದು ಅಭಿವೃದ್ಧಿ ಪರವಾಗಿ ಯಾವತ್ತಾದ್ರೂ ಚರ್ಚೆಗೆ ಬರ್ತಾ ಇದೀವ ಮೇಡಮ್? ಪ್ರತಿದಿನ ಭ್ರಷ್ಟಾಚಾರದ ವಿಚಾರವಾಗೇ ಚರ್ಚೆಗಳಾಗ್ತಿದೆ ಹೊರತು ಒಂದ್ ಸಿಂಗಲ್ ಡೇ ಇವ್ರು ಹೇಳ್ತಿದ್ದಾರೆ, ನಟರಾಜ್ ಗೌಡರು ಹೇಳ್ತಿದ್ದಾರೆ, ನಾವು ಸಿದ್ಧರಿದ್ದೀವಿ ತನಿಖೆ ಮಾಡ್ಲಿಕ್ಕೆ. ಆಗಸ್ಟ್ ಇಂದ ಬೇಕಾ ಸ್ವಾಮಿ ಕಾಂಗ್ರೆಸ್ ಅವರು ತನಿಖೆ ಮಾಡಿಸ್ಲಿಕ್ಕೆ? ಪುನೀತ್ ಅಂತ ಒಬ್ಬ ವ್ಯಕ್ತಿ ಇವತ್ತು ಖುಷಿಯಾಗಿ ನಾನು ಶಿಸ್ತಾಗಿ ನಾನು ಬಿಸ್ನೆಸ್ ಮಾಡಬೇಕು ಅಂತ ಹೊರಟಂತ ವ್ಯಕ್ತಿಗೆ ನಿನ್ನ ಶಿಸ್ತಾಗಿ ನಮಗೆ ದುಡ್ಡು ಕೊಡೋ ಅಂತ ನೀವು ಕೂರ್ತೀರಾ ಅಂತ ಅಂದ್ರೆ ನಿಮ್ಗೆ ನಾಚಿಕೆ ಆಗಲ್ವಾ? ಇವತ್ತು ಆ ಸಚಿವಾಲಯಕ್ಕೆ ಇವತ್ತು ಚೀಫ್ ಸೆಕ್ರೆಟರಿ ಅವ್ರಿಗೂ ಕೇಳ್ತಾ ಇದೀವಿ, ಕಮಿಷನರ್ ಕೇಳ್ತಿದೀವಿ, ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಲೆಟರ್ ಬರೀಬೇಕು? ತನಿಖೆ ನಡೆಸಿ ನೀವೆಲ್ಲರೂ ಇರೋದು ಜನ ಕಟ್ಟಂತ ತೆರಿಗೆ ಹಣದಲ್ಲಿ ನೀವೆಲ್ಲ ಸಂಬಳ ತಗೊಳ್ತಿದ್ದೀರಾ. ಕಂಚಿತ ಒಂದು ವ್ಯಕ್ತಿಗೆ, ಒಬ್ಬ ಒಳ್ಳೆ ವ್ಯಕ್ತಿ ತನಿಖೆ ನಡೆಸ್ರಿ ಅಂತ ಕೇಳ್ತೀರಾ, ಅವ್ನಿಗೆ ನೀವು ಮಾಡಲ್ಲ ಅಂತಂದ್ರೆ ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ? ಜನತಾ ದರ್ಶನ ಬಿಡಿ ಇವ್ರು ಮರ್ತೋದ್ರು, ಗ್ರಾಮ ವಾಸ್ತವ್ಯ ಬಿಡಿ ಮರ್ತೋದ್ರು. ಪ್ರತಿಯೊಂದು ವಿಚಾರದಲ್ಲೂ ಸ್ಮಿತಾ ಅವರೇ ನಾನು ಇವತ್ತು ಇದೊಂದು ವಿಚಾರ ಕೇಳ್ತಿಲ್ಲ. ಕೃಷಿ ಇಲಾಖೆ ತಗೊಳ್ಳಿ, ಸಾರಿಗೆ ಇಲಾಖೆ ತಗೊಳ್ಳಿ, ವಸತಿ ಇಲಾಖೆ ತಗೊಳ್ಳಿ, ಆರೋಗ್ಯ ಇಲಾಖೆ ತಗೊಳ್ಳಿ, ಪ್ರತಿಯೊಂದು ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನೋವಿದೆ, ಆಕ್ರೋಶ ಇದೆ. ಅಧಿಕಾರಿಗಳು ಸಚಿವರಿಗೋದಕ್ಕೂ ಸಂಬಂಧ ಇಲ್ಲ. ಅಧಿಕಾರಿಗಳು ಏನಕ್ಕೆ ಮಾಡ್ತಿದ್ದಾರೆ ಅದನ್ನ ಕೇಳಬೇಕು ನೀವು. ಸಚಿವರಿಗೆ ಇದು ಸಂಬಂಧಪಟ್ಟಿದ್ದಲ್ಲ, ಸಚಿವರ ಗಮನಕ್ಕೆ ಬರ್ತಾ ಇಲ್ಲ, ಸಚಿವರಿಗೆ ಗೊತ್ತಿಲ್ಲದಂಗೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಸರ್ಕಾರದಲ್ಲಿ ದುಡ್ಡಿಲ್ಲ, ಇರೋದು ಅಲ್ಪ ಸ್ವಲ್ಪ ದುಡ್ಡಲ್ಲಿ ಒಬ್ರನ್ನ ಕೇರಳಕ್ಕೆ ಇನ್ಚಾರ್ಜ್ ಹಾಕಿದ್ದಾರೆ, ಒಬ್ರನ್ನ ಅಸ್ಸಾಂಗೆ ಹಾಕಿದ್ದಾರೆ. ದುಡ್ಡು ಬೇಕು, ಈ ದುಡ್ಡು ವಸೂಲಿ ಎಲ್ಲಿಂದ ಮಾಡಬೇಕು? ಅಧಿಕಾರಿಗಳು ಥ್ರೂ ಮಾಡಬೇಕು. ಅಧಿಕಾರಿಗಳು ಏನ್ ಮಾಡಬೇಕು? ಭ್ರಷ್ಟಾಚಾರ ಕಿಳಿಬೇಕು. ಅವ್ನು ಒಳ್ಳೆಯವನೋ ಕೆಟ್ಟವನೋ ಏನೋ ಒಬ್ಬ ಶಿಸ್ತಿನ ಮಾಡೋ ವ್ಯಾಪಾರ ಮಾಡ್ತೀನಿ ಅಂದ್ರೆ ನೀವು ಬಿಡಲ್ಲ ಅಂತ ಅಂದ್ರೆ ನಿಮ್ಮ ಮನಸ್ಥಿತಿ, ಕಾಂಗ್ರೆಸ್ನ ಪಕ್ಷದ ಮನಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ? ಇದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿ ಅವರು ಜಾತಿ ತಗೊಂಡ್ ಬರ್ತೀರಾ? ನೀವು ಒಬ್ರು ಸೀಸನ್ಡ್ ಪೊಲಿಟಿಷಿಯನ್ ಆಗಿ ಈ ಹೇಳಿಕೆನ ಇವತ್ತು ನೀವು ಮಾಧ್ಯಮದ ಮುಂದೆ ಕೊಡಬಾರ್ದಿತ್ತು. ಯಾಕಂದ್ರೆ ಯಂಗ್ಸ್ಟರ್ಸ್ ನಿಮ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಈ ಕಿತ್ತೋದ ಜಾತಿ ರಾಜಕಾರಣನ ಯಂಗ್ಸ್ಟರ್ಸ್ ಧಿಕ್ಕರಿಸಿದ್ದಾರೆ. ನಾಚಿಕೆನೂ ಆಗಲ್ವಾ ನಿಮ್ಗಳಿಗೆ ಅಂತ? ರಾಜ್ ಗೌಡ್ರೆ, ಸಾಕ್ಷ್ಯ ಕೇಳ್ತಾ ಇದ್ದ ಸಚಿವರ ಗಮನಕ್ಕೂ ಕೂಡ ಇದು ಬರ್ಲಿ ಅಂತ ಹೇಳಿ ಇಬ್ಬಿಬ್ಬರು ದೂರುದಾರರನ್ನು ಕೂಡಿಸ್ಕೊಂಡಿದೀವಿ. ಪುನೀತ್ ಅವರೇ, ಒಂದು ಜಾತಿ ಹೆಸರಲ್ಲಿ ಭ್ರಷ್ಟಾಚಾರ, ಇನ್ನೊಂದು ಹಣದ ವಿಚಾರದಲ್ಲಿ ಭ್ರಷ್ಟಾಚಾರ. ಅದೇನೋ ಪುಣ್ಯಾತ್ಮ ಲಂಚ ಕೇಳೋ ಅಧಿಕಾರಿ ಗಾಂಧೀಜಿ ಅವ್ರ ಮೇಲೆ ಆಣೆ ಇಡ್ತಾನಂತೆ ಸರ್. ಗಾಂಧೀಜಿ ಮೇಲೆ ಆಣೆ, ನೀನ್ ದುಡ್ಡು ಕೊಡು ಲೈಸೆನ್ಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನಂತೆ. ಪಾಪ ಕಾಂಗ್ರೆಸ್ನವರು ಗಾಂಧಿ ಹೆಸರು ಉಳ್ಸಕ್ ಹೋರಾಟ ಮಾಡ್ತಿದ್ದಾರೆ. ಅದನ್ನ ನಾನು ಪ್ರಶ್ನೆ ಕೇಳ್ತೀನಿ ಕಾಂಗ್ರೆಸ್ನವ್ರಿಗೆ. ಬಟ್ ಹಣ ಜಾತಿ ಆದ್ಮೇಲೆ ತಾಯಿ ವಿಚಾರಕ್ಕೂ ಬರ್ತಾರಂತೆ ಸರ್, ಹೌದಾ? ಮೇಡಮ್, ಏನು ಅಂತಂದ್ರೆ ಈಗ ಮಾಧ್ಯಮದಲ್ಲಿ ಅವ್ರು ಹೇಳಿದ್ರು, ಮಾಧ್ಯಮದಲ್ಲಿ ಬಿತ್ತರ ಆಯ್ತು, ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಬಂದು ಲೈಸೆನ್ಸ್ಗೆ ತಪ್ಪೊಪ್ಪಿಗೆ ಪತ್ರಕ್ಕೆ ಪ್ರೆಷರ್ ಆಗ್ತಾ, ನಾನೇನ್ ಮಾಡಿದೆ, ಲೋಕಾಯುಕ್ತಕ್ಕೆ ದೂರು ಕೊಟ್ಟೆ, ಕಮಿಷನರ್ಗೆ ದೂರು ಕೊಟ್ಟೆ, ಸೆಕ್ರೆಟರಿ ಅವ್ರಿಗೆ ದೂರು ಕೊಟ್ಟೆ, ಎಲ್ಲರಿಗೂ ದೂರು ಕೊಟ್ಟಾದ್ಮೇಲೆ ನನ್ನ ತಾಯಿದ ಸೈನ ಫೋರ್ಜರಿ ಮಾಡಿ ಅದೇ ತಪ್ಪೊಪ್ಪಿಗೆ ಪತ್ರ ಅವತ್ತು ಮೀಡಿಯಾದಲ್ಲೆಲ್ಲ ಬತ್ತು, ತಪ್ಪೊಪ್ಪಿಗೆ ಪತ್ರ ತಗೊಬಂದು ಸೈನ್ ಹಾಕು ಅಂತ ನಾನು ನಿರಾಕರಿಸಿದೆ. ಮಂತ್ಲಿ ಕೇಳ್ದ, ಮಂತ್ಲಿ ಕೊಟ್ಟಿಲ್ಲ, ಮೀಡಿಯಾದಲ್ಲೆಲ್ಲ ಪ್ರಸ್ತಾಪ ಆಯ್ತು. ಅದೇ ತಪ್ಪೊಪ್ಪಿಗೆ ಪತ್ರ ನಮ್ಮ ತಾಯಿಯವ್ರ ಸೈನ್ ಹೆಂಗ್ ಬತ್ತು? ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ನನ್ನ ತಾಯಿಗೆ ದೋಣೆ ಆಗೈತೆ, ಯಾರು ಕೇಳೋದು? ಈಗ ಅವ್ರ ಮನೆಯವ್ರಿಗೂ ಅದೇ ಪೆನ್ ಡ್ರೈವ್ ಸಮೇತ, ದಾಖಲೆ ಸಮೇತ, ವ್ಯಕ್ತಿ ಬಂದ ಸಮೇತ ನಂದು ಸಣ್ಣದ CCTV ಫುಟೇಜ್ ಎಲ್ಲ ತಕೊಂಡ್ ಕೊಟ್ಟಿದ್ದೀನಿ. ಆಫ್ಟರ್ ಆಲ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಎನ್ಕ್ವೈರಿ ಮಾಡಕ್ಕೆ 6 ತಿಂಗಳಿಂದ ಆಗಿಲ್ವಲ್ಲ? ಇದು ಯಾವ ಸರ್ಕಾರ ಸರ್ ಇದು? ತನಿಖೆಗೆ
suspend ಆಗಿರಲ್ಲ. ಅಶ್ವಿನ್ ಅಬಕಾರಿ ನಮ್ಮನೆಗೆ ಬಂದಿಲ್ಲ ಸರ್ ಲಂಚ, ನಮ್ಮನೆಗೆ ಲಂಚ ಬಂದಿಲ್ಲ. ನನ್ನ ವೈಯಕ್ತಿಕ ನಟರಾಜ್ ಗೌಡ್ರೆ ತಾಳ್ಮೆ ತಾಳ್ಮೆ ದೂರುದಾರರು ಬಂದಿದ್ದಾರೆ, ಅವ್ರ ತಾಯಿ ಅರೆಸ್ಟ್ ಆಗಿದ್ದಾರೆ. ಕೇಳಿಸ್ಕೊಳ್ಳಿ ಭಯನ. ನೀವು ಟಾರ್ಗೆಟ್ ಟು ಬಿಜೆಪಿ ನೀವೇನು ಹೇಳಿದ್ರು ನಾನ್ ಕಿಚ್ಚಿಲ್ಲ, ಬೇರೆಯವ್ರಿಗೂ ಕಿಚ್ಲಿಕ್ಕೆ ಅವಕಾಶ ಕೊಡಲ್ಲ. ಕೇಳಿಸ್ಕೊಳ್ಳಿ ಅಬಕಾರಿ ಇಲಾಖೆ ಹೌದು, ಅಬಕಾರಿ ಇಲಾಖೆ ಕೇಳಿಸ್ಕೊಳ್ಳಿ ಹೌದು, ನೀವು ಡಿಸೈಡ್ ಮಾಡಿ, ನೀವು ಅಬ್ಜೆಕ್ಟ್ ಮಾಡಿ, ಅದೆಲ್ಲ ಅಬ್ಜೆಕ್ಟ್ ಪುನೀತ್ ಅವ್ರೆ ಒಂದ್ ನಿಮಿಷ ಇರಿ. ನಟರಾಜ್ ಗೌಡ್ರೆ, ಇಲ್ಲಿ ಯಾರನ್ನು ಯಾರು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇಲ್ಲ. ಕೇಳಿಸ್ಕೊಳ್ಳಿ ಪಿಸಿಆರ್ ಲಕ್ಷ್ಮೀನಾರಾಯಣ ಅವ್ರು ಮಾತ್ರ ಆನೇರ್. ಮತ್ತೊಮ್ಮೆ ಹೇಳ್ತಿದ್ದೀನಿ ನಟರಾಜ್ ಗೌಡ್ರೆ, ಅದು ಅಬಕಾರಿ. ನೀವು ಕೇಳಿಸ್ಕೋಬೇಕು ಸರ್, ನಿಮ್ಮ ಮೈಕ್ ಆಫ್ ಮಾಡುವಂತ ಅನಿವಾರ್ಯ ಪರಿಸ್ಥಿತಿಗೆ ತರಬೇಡಿ, ನನಗೆ ಅದು ಇಷ್ಟನೂ ಇಲ್ಲ. ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊಳ್ಳಿ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಸರ್. ನಾನು ಹೇಳ್ತಿರೋದು ದೂರುದಾರರು ಕೊಡ್ತಾ ಇರುವ ದೂರು ಅಬಕಾರಿ ಇಲಾಖೆ ಹೌದೋ ಇಲ್ವೋ ನೀವು ಕೇಳಿಸ್ಕೊಳ್ಳಿ. ಅಲ್ಲ ಅಂತಂದ್ರೆ ನೀವು ಅಬ್ಜೆಕ್ಟ್ ಮಾಡಿ ಹೋಗ್ಬಿಡ್ತಾರೆ. ಕೇಳಿಸ್ಕೊಳ್ಳಿ ಸರ್, ನಾನು ಅಷ್ಟೇ ಕೇಳಿಸ್ಕೊಳ್ತಿರೋದು, ನಾನು ಅಷ್ಟೇ ಪೂರ್ತಿ ಕೇಳಿಸ್ಕೊಳ್ಳಿ. ಆ ದೂರು ನಟರಾಜ್ ಗೌಡ್ರೆ ಕಾಮ್ ಡೌನ್, ಲೋಹಿತ್ ನೀವು ಸಮಾಧಾನವಾಗಿ ಕೂಲ್ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಕೂಲ್ ಡೌನ್. ಆಯ್ತಾಯ್ತು. ಅಬಕಾರಿ ಸಚಿವರಿಗೂ ಸುಧಾ ಕಾರ್ಯದರ್ಶಿಯವ್ರಿಗೂ, ಅಬಕಾರಿ ಕಾರ್ಯದರ್ಶಿಯವ್ರಿಗೂ, ಮಾನ್ಯ ಶಾಲಿನಿ ರಜನೀಶ್ ಅವ್ರಿಗೂ ವಿಡಿಯೋ ಪೆನ್ ಡ್ರೈವ್ ಸಮೇತ ಕೊಟ್ಟಿದ್ದೀನಿ. ಮೊನ್ನೆ ಈಗ 3-4 ಡೇಸ್ ಬ್ಯಾಕ್ ಹೋಗಿದ್ದೀನಿ ಯಾವ್ದಕ್ಕೆ, ಕಮಿಷನರ್ ಆಫೀಸ್ಗೆ. 15A ಅಲ್ಲಪ್ಪ, ಬಿಟ್ಬಿಡಪ್ಪ, ಯಾಕಪ್ಪ ಅಂತಂತಾರೆ. 15A ಅವರೇ ಅವ್ರ ಮನೇಲಿರೋ ಒಂದು ಮಹಿಳೆಗೆ 15A ಫೋರ್ಜರಿ ಸೈನ್ ಮಾಡಿ ಹಾಕಿದ್ರೆ ಅದೇ ಅಧಿಕಾರಿ ಬಿಡ್ತಿದ್ರಾ? 15A ಬಿಡಿ ಅಂತಾರೆ. ಆಯ್ತು ಮೇಡಮ್, ಒಂದ್ ನಿಮಿಷ. ಈಗ DC ಸಸ್ಪೆಂಡ್ ಆದ್ರಲ್ಲ ನಾಗಶಯನ ಅಂತ ಇವ್ರು ಹೇಳ್ತಾರಲ್ಲ, ಒಂದು ಲೈಸೆನ್ಸ್ಗೆ 7 ದಿನದಲ್ಲಿ ಅನುಮೋದನೆ ಮಾಡ್ಕೊಡ್ಬೇಕು. ಇವ್ರ ಸರ್ಕಾರ 4,60,60,000 ರೂಪಾಯಿ ಇತ್ತು, 1:2 ಮಾಡ್ತು ಫೀಸ್, ಓಕೆ ಒಪ್ಕೊಳ್ಳುವ. ನಾವು ಅದೇ ರೀತಿ ಎಕ್ಸ್ಪೆಂಡ್ ಕೇಳ್ತೀವಿ, ನಮಗೂ ಸಣ್ಣದು ಆವರಣ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತೀವಿ. 2 ತಿಂಗಳಾದ್ರೂ ಇವತ್ತವರೆಗೂ ಅಪ್ಲಿಕೇಶನ್ ಆಗಿಲ್ಲ. ಕಮಿಷನರೇ DC-ಗೆ ಪತ್ರದಲ್ಲೇ ಏನ್ ಉತ್ತರ ಕೊಡ್ಬೇಕು ಕೊಟ್ಟಿದ್ದಾರೆ. ಅಪಕ್ವವಾಗಿದೆ ಅಂತ ಹೇಳ್ತಾರೆ. ಇದೇ ನಾಗಸೇನಾ DC ಅವ್ರ ಮೇಲೆ ಅನುಮಾನ ಏನು ಸರ್? ಇದ್ರಲ್ಲಿ ಭ್ರಷ್ಟಾಚಾರ ಎಲ್ಲಿದೆ? ಅವ್ರಿಗೆ ಏನ್ ಸಂಬಂಧ ಇದ್ರಲ್ಲಿ? ಒಂದ್ ನಿಮಿಷ ಮೇಡಮ್, ತಿಮ್ಮಾಪುರ ಅವ್ರಿಗೆ ಯಾರಿಗೂ ಏನು ಸಂಬಂಧ ಇಲ್ಲ ಅಂತಂದ್ರೆ ಇದನ್ನ ತನಿಖೆ ಮಾಡ್ಲಿ. 6 ತಿಂಗಳಿಂದ ಪೆಂಡಿಂಗ್ ಹಾಕಿಟ್ಟಿದ್ದಾರೆ, ತನಿಖೆ ಮಾಡ್ಲಿ. ಒಬ್ಬ ಕಾನ್ಸ್ಟೇಬಲ್ ಗೆ ತನಿಖೆ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ಇನ್ಯಾರು ತನಿಖೆ ಮಾಡ್ತಾರೆ? ಅಷ್ಟೇ. ಅರ್ಥ ಆಯ್ತು, ನನಗೆ ಈಗ ಅರ್ಥ ಆಯ್ತು.